ಹಾಯ್ ರೀ, ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಚೆನ್ನಾಗದ್ರಿ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ಉತ್ತರ ಕರ್ನಾಟಕದ ಫೇಮಸ್ ಕೆಂಪು ರಾಜಗಿರಿ ಪಲ್ಯ ತೊಗೊಂಡೇನಿ ರೀ. ಇದು ಜವಾರಿ ಪಲ್ಯ ಐತ್ರಿ. ಜವಾರಿ ಇದ್ರೆ ಅದು ಸಣ್ಣ ಎಲೆ ಇರ್ತೈತಿ, ಸ್ವಲ್ಪ ಹೈಬ್ರಿಡ್ ಇದ್ರೆ ದೊಡ್ಡ ಎಲೆ ಇರ್ತೈತಿ ರೀ. ಇದು ಜವಾರಿ ಐತ್ರಿ. ಇದನ್ನು ಸೋಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲಿ ಒಂದು ಬಟ್ಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಸಣ್ಣ ಕಪ್ಪಿಲ್ಲಿ ನಾನು ಚೆನ್ನಂಗಿ ಬ್ಯಾಳಿ ಅಂತ ಹೇಳ್ತೀವಿ ರೀ, ಕೆಂಪು ಚೆನ್ನಂಗಿ ಬೇಳೆಯನ್ನು ತೊಗೊಂಡಿನಿ. ಇದನ್ನು ಧೂಳದು ಇರ್ತೈತಲ್ಲ, ಸ್ವಲ್ಪ ನೀರು ಹಾಕಿ ತೊಳೆದು ಇದನ್ನು ಒಂದು ತಾಸು ನೆನೆಲಿಕ್ಕೆ ಬಿಡ್ತೀನಿ ರೀ. ನಾನು ಒಂದು ಅರ್ಧ ತಾಸು ನೆನೆದ್ರೂ ಸಾಕಾಗುತ್ತೆ ರೀ, ಅದೇನು ಗಟ್ಟಿ ಇರೋದಿಲ್ಲ ಬ್ಯಾಳೆ. ಇದಕ್ಕೆ ವಾಪಸ್ ನೀರು ಹಾಕಿ ಇಟ್ಕೊಂಡೀನಿ ರೀ. ಈಗೆಲ್ಲ ಸೊಪ್ಪನ್ನು ಇದನ್ನು ಸೋಸಿ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಇದನ್ನು ಸ್ವಲ್ಪ ಕಟ್ ಮಾಡಿ ತೊಳೆದ್ಬಿಟ್ಟು ಇಟ್ಕೋಬೇಕಾಗತ್ತೆ ರೀ. ನೋಡಿರಿ ಎಷ್ಟು ತಾಜಾ ಐತಿ ಸೊಪ್ಪು, ಅಷ್ಟೇ ರುಚಿ ಆಗುತ್ತೆ ರೀ ಪಲ್ಯ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೀ ಈ ಪಲ್ಯ. ಇದು ಬ್ಯಾಳಿ ನೆನೆದೈತ್ರಿ. ಈಗ ಬಾಣಲಿಗೆ ಗ್ಯಾಸಿನ ಮೇಲೆ ಒಂದು ಬಾಣಲಿ ಇಟ್ಕೊಂಡೀನಿ. ಅದಕ್ಕೆ ಒಂದು ಅರ್ಧ ಚಿಟಿಕೆ ಜೀರಿಗೆ, ಒಂದು ಅರ್ಧ ಚಿಟಿಕೆ ಆಗೋಷ್ಟು ಸಾಸಿವೆ ಹಾಕ್ಕೊಂಡೀನಿ ರೀ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿನ ಜಜ್ಜಿ ಬಟ್ಟಿ ಇಟ್ಕೊಂಡೀನಿ. ಕರಿಬೇವು ಎಸಳು ಒಂದು 5ರಿಂದ 6, ಒಂದು 2 ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡೀನಿ ರೀ. 1 ಕಪ್ ಆಗುವಷ್ಟು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೀನಿ. ಇದನ್ನು ಸಣ್ಣ ಉರಿ ಒಳಗನ ಬೇಯಿಸ್ಕೋಬೇಕಾಗತ್ತೆ ರೀ. ಸ್ವಲ್ಪ ಕೆಂಪಗಾಗಬೇಕಿದು. ಅರಿಶಿನ ಒಂದು ಚಿಟಿಕೆ ಆಗುವಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ರೀ. ಈಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ರೀ ಚೆನ್ನಂಗಿ ಬ್ಯಾಳಿನ, ಅದು ಕೂಡ ಇದಕ್ಕೆ ಹಾಕಿ ಕಾಡಿಸ್ಕೋಬೇಕಾಗತ್ತೆ ರೀ. ಒಂದು 2 ನಿಮಿಷ ಇದನ್ನು ಬ್ಯಾಳಿನ ಇದೇ ರೀತಿನ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಎಣ್ಣೆ ಒಳಗನ. ಅದು ಹಾಕಿರುವಂಥ ಉಪ್ಪು ಖಾರ ಎಲ್ಲ ಅದಕ್ಕೆ ನೀಟಾಗಿ ಹಿಡ್ಕೋಬೇಕ್ರಿ. ಅಲ್ಲಿ ಮಟನು ಇದನ್ನು ಕಾಡಿಸ್ಕೋಬೇಕಾಗತ್ತೆ ರೀ. ಈಗ ರಾಜಗಿರಿ ಸೊಪ್ಪು ಐತೆ, ಕಿರಿಕ್ಸಾಲಿ ಸೊಪ್ಪು ಐತಲ್ಲ ರೀ, ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡೀನಿ. ಅದನ್ನು ಇದಕ್ಕೆ ಹಾಕೋತೀನಿ ರೀ. ಅದು ನಾವು ಇದನ್ನು ಉಪ್ಪು ಖಾರ ಇದಕ್ಕೂ ಕೂಡ ನೀಟಾಗಿ ಕವರ್ ಆಗುವಂಗೆ ತಳಗ ಮೇಲೆ ಇದನ್ನು ಕಾಡಿಸ್ಕೊತಾನೆ ಇರಬೇಕಾಗತ್ತೆ ರೀ. ಸ್ವಲ್ಪ ಮೆತ್ತಗಾಗಿ ಈ ರೀತಿ ಆಗಬೇಕು ರೀ ಪಲ್ಯ. ಅದು ಉಗಾಕಿ ಏನಾಗುತ್ತೆ, ಮೆತ್ತಗಾಗ್ಬಿಡ್ತೈತೆ ರೀ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋತೀನಿ. ಭಾಳ ಹಾಕೋಬಾರ್ದ್ರಿ, ಯಾಕಂದರೆ ಬ್ಯಾಳಿನೂ ನಾವು ನೆನೆಸಿರ್ತೀವಲ್ಲ ರೀ. ಸೊಪ್ಪಿನ ಪಲ್ಯಕ್ಕೆ ನೀರು ಕೂಡ ಜಾಸ್ತಿ ಆದ್ರೆ ಪಲ್ಯ ಟೇಸ್ಟ್ ಆಗೋದಿಲ್ಲ ರೀ. ಈಗ ಇದು ರೆಡಿ ಆಗೈತಿ. ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡೀನಿ ರೀ. ಈಗ ರೆಡಿ ಆಗೈತಿ ನೋಡಿರಿ, ಈ ರೀತಿ ಒಳಗೆ ಬರ್ಬೇಕ್ರಿ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೀನಿ ರೀ. ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ರಾಜಗಿರಿ ಸೊಪ್ಪಿನ ಪಲ್ಯ ರೆಡಿ ಆಗೈತೆ ರೀ. ಇದನ್ನು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಅನ್ನದ ಜೋಡಿ ಕೂಡ ಸರ್ವ್ ಮಾಡ್ಬೋದು. ಮನೆಯ ಮಕ್ಕಳು ಬರೀ ಸೊಪ್ಪಿನ ಪಲ್ಯ ತಿನ್ನೋಕೆ ಇಷ್ಟಪಡೋದಿಲ್ಲ. ಆವಾಗ ಕೆಲವೊಂದು ಮಕ್ಕಳು ತಿನ್ನೋಕೆ ಇಷ್ಟಪಡೋದ ಟೈಮ್ನಲ್ಲಿ ನಾವು ಬ್ಯಾಳೆ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು ರೀ. ಇದು ರೆಡಿ ಆಗೈತೆ ರೀ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಮಾಡೀನಿ. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊ. ವಿಡಿಯೋನ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ. ನಮಸ್ಕಾರ ರೀ.